ಪ್ರೊಸೀಡಿಂಗ್ಸ್ 10,000 ಕೊಟ್ಟಿರಿ. ಎಷ್ಟು ಜನ ಇದಾರೆ ಅಂದ್ರೆ ಒಬ್ರೇನಾ ಇಬ್ಬರ? ವೈಫ್ ಅಂಡ್ ಸನ್. ಮತ್ತೆ ಬಟ್ ಇಬ್ರಿಗೂ ಸೇರಿ ಅಂತಾನು ಬರಲಿಲ್ಲ ಆರ್ಡರ್ ಟ್ರಯಲ್ ಕೊಟ್ಟವರು, ಬರೀ 10,000 ಅಂದ್ಬಿಟ್ರು. DVC 10,000 ಮೇಂಟೆನೆನ್ಸ್ ಮತ್ತೆ 1 ಲಕ್ಷ ಕಾಂಪನ್ಸೇಷನ್. He has paid 5 lakhs. amount of rupees 5,000 from the proponents in accordance with the offence for condoned. ಕಾಸ್ಟ್ ಹಾಕಿ ಅಲೋ ಮಾಡಿದಾರ 5,000. ಅದು ಡಿಲೇ ಇತ್ತು, ಸುಮ್ಮನೆ ಕಾಸ್ಟ್ ಹಾಕಿ ಅಲ್ಲ. ಆಯ್ತು, 2 ಕೋಟಲ್ಲಿ ಮಾಡಿದಾರಲ್ಲ, ಇನ್ನೇನ್ ಮತ್ತೇನ್? He's ready to pay the my lords. He's ready to pay the my lords maintenance. ಏನ್ Arrears ಇದೆ, ಅದು ಕೊಡ್ರಿ ಅಷ್ಟೇನೆ. 10,000 ರೂಪಾಯಿ ಇದೇನ್ ರೆಡ್ಯೂಸ್ ಏನಾಗಲ್ಲ. ತೊಳಿ ಹರ್ಡ್ ದಿ ಪಿಟಿಷನರ್ ಕೌನ್ಸಿಲ್. ಒಂದು ಕಂಡೀಷನ್ ಏನಂತಾರೆ, ಅವರು ಮ್ಯೂಚುವಲ್ ಕನ್ಸೆಂಟ್ ಪಿಟಿಷನ್ ಹಾಕಿದ್ರು. That is pending before the my lords family court. Last time the matter was heard my lords, respondent count is also present. ಅದರಲ್ಲಿ 11 ಲಕ್ಷಕ್ಕೆ ಸೆಟಲ್ಮೆಂಟ್ ಆಗಿತ್ತು. ಅದ್ರಲ್ಲಿ 5 ಲಕ್ಷ ರೂಪಾಯಿ ಡಿಡಿ ಮುಖಾಂತರ ಕೊಟ್ಟಿದ್ದಾರೆ. ಇನ್ನ 6 lakhs ಕೊಡಬೇಕು. ಅಲ್ಲಿ ಮ್ಯೂಚುವಲ್ ಕನ್ಸೆಂಟ್ ಪೆಂಡಿಂಗ್ ಇರೋದ್ರಿಂದ ಅದನ್ನ ಮ್ಯೂಚುವಲ್ ಕನ್ಸೆಂಟ್ ಅಂದ್ರೆ ಮ್ಯೂಚುವಲ್ ಆಗಿದ್ರೆ ಕನ್ಸೆಂಟ್ ಆಗಿಲ್ಲ, ಅದು ಮೋಸ್ಟ್ ಆಗಿಲ್ಲ, ಅದು ಪೆಂಡಿಂಗ್ ಇದೆ ಸ್ವಾಮಿ. ಮತ್ತೆ ಪೆಂಡಿಂಗ್ ಇದೆ. ಪಿಟಿಷನರ್ ಕೌನ್ಸಿಲ್ seeks another week's time to deposit the arrears of maintenance and hence this matter on ಯಾವ್ದಾರ ಒಂದು ಡೇಟ್ ಕೊಡಿ ಮೇಡಮ್. ಸುಮ್ಮನೆ ಏನಕ್ಕೆ ಇಟ್ಕೊಳ್ಳೋದ್ರಿ ರಿವಿಷನ್? 5,000 ರೂಪಾಯಿ ಆರ್ಡರ್ ಮಾಡಿದ್ದಾರೆ. ಎಷ್ಟು ಮೇಡಮ್? 29/7 ಫಸ್ಟ್ ವೀಕ್ ಅಲ್ಲ ಒಂದು 29/7 ನೋಡಿ. ಅಷ್ಟೊಳಗೆ ಏನು ಸೆಟ್ಲ್ ಇದ್ರೆ ಮಾಡ್ಕೊಳ್ಳೋದ್ರ ಮಾಡ್ಕೊಳ್ಳಿ. ಆ 13B ಏನಾರು ಇದ್ರೆ ಅದು ಮುಗಿಸ್ಕೊಳ್ಳಿ. 18 ಹೇಳ್ರಿ ರೀಸನ್ಸ್ ಹೇಳಿ. ಕಂಡೋನೇಷನ್ ಆಫ್ ಡಿಲೇ 609 ದಿವಸಕ್ಕೆ ಏನ್ ಆರ್ಡರ್ ಏನು? 279 304 304 ಏನ? ಹೇಳಿ ಏನು is convicted ಕಷ್ಟ ಹೇಳಿರ್ಬೇಕು, ಎಷ್ಟು ಕೊಡ್ತೀರಿ ಅಂತ ಕೇಳಿರ್ಬೇಕು. parties ಬಂದಿದ್ದಾರೆ, but ನೀವು ಮಾತನಾಡ್ತಾ ಇಲ್ಲ ಅದ್ರ ಬಗ್ಗೆ. parties ಬಂದಿದ್ದಾರೆ ಸರ್, ಏನಾಯ್ತು? but they are not able to pay ಅಂತ. ಎಷ್ಟಿದೆ ಅಮೌಂಟ್? ಅಲ್ಲ 279 304 ಎಷ್ಟು ಹೇಳಿದೆ? ಎಷ್ಟು ಕೊಡಕ್ ಇಲ್ವ ಅಂತ, ಶಕ್ತಿ ಇಲ್ವ ಅಂತ? ಏನು ಇಲ್ಲ ಅಂತ ಇದೆ. ಮತ್ತೇನ್ ಮಾಡ್ಬೇಕು? ಎಷ್ಟು ಡೆತ್ ಆಗಿರೋದು ಒಬ್ರೇನಾ ಇಬ್ರ? ಒಬ್ರು 52 years. 52 years. yes my lord. 3 ಲಕ್ಷ ಕೊಡಕ್ಕೂ ಇಲ್ವ ಅಂತ? ಇಲ್ಲ, ಅಲ್ಲೇ ಪಾರ್ಟಿಗಳು ಬಂದಿದ್ದಾರೆ. ಕನ್ಫರ್ಮೇಶನ್ ಹೇಳಿ, ನನಗೆ ಗೊತ್ತಿಲ್ಲ. ಕೈಂಡ್ಲಿ ರೀಸನ್ಸ್ ಕೊಟ್ರೆ ಕಂಡೋನ್ ಮಾಡ್ತೀನಿ. ಕೈಂಡ್ಲಿ ಇಫ್ ಯುವರ್ ಕ್ಲೈಂಟ್ ಈಸ್ ಅಗ್ರಿಯಬಲ್ ಟು ಪೇ 3 lakhs rupees, ಇವನ್ ಕಂಡೋನೇಷನ್ ಡಿಲೇ ಮಾಡ್ತೀನಿ, ನಿಮ್ ರಿವಿಷನ್ ಅಲೋ ಮಾಡ್ತೀನಿ ಪಾರ್ಟ್ಲಿ. ಅದಕ್ಕಿಂತ ಇನ್ ನನ್ ಕೇಳಿ ಇನ್ನೇನ್ ಮಾಡಕ್ಕಾಗಲ್ಲ. ಐ ಟೋಲ್ಡ್ ದೆಮ್. ಮತ್ತೇನ್ ಎಲ್ಲ ಹೇಳಿದೆ, ಸುಮ್ಮನೆ ಹೇಳಿದ್ರೂನು ದೇ ಆರ್ ನಾಟ್. 1 year ಇದೆಯಾ ಈಗ? ಪ್ಲೀಸ್ 1 year ಅದು ಡಿಫಾಲ್ಟ್ 3 months. ಹೌದಾ? ಏನಂದ್ರಲ್ಲ ಪಾರ್ಟೀಸ್ ಇಲ್ಲೇ ಇದಾರೆ ಸುಮ್ಮನೆ, ದೇ ಆರ್ ನಾಟ್ ಏಬಲ್ ಟು ಪೇ ಅಂತ. ಎಲ್ಲಿದ್ದಾರೆ ಪಾರ್ಟಿ? ಇಲ್ಲಿ ಪಾರ್ಟೀಸ್ ಬಂದಿದ್ದಾರೆ. ಅವ್ರು ಯಾರು? ಅಂದ್ರೆ ಪಿಟಿಷನರ್ ಗಾಡಿ ಓಡಿಸ್ತಿದ್ದಾರೆ. ಅಲ್ಲ, ಗಾಡಿ ಓಡಿಸಿದ್ರು ಈಸ್ ಇನ್ ಜುಡಿಷಿಯಲ್ ಕಸ್ಟಡಿ. ತಿನ್ನಾರು ಅಲ್ಲ, ಅವ್ರ ಮಗಳು ಬ್ರದರ್ನ ಕರೆಸಿದೀನಿ ಸ್ವಾಮಿ. ಯಾಕಂದ್ರೆ ಅಮೌಂಟ್ ಕಸ್ಟಡಿಯಲ್ಲಿ ಎಷ್ಟು ಟೈಮ್ ಇಂದ ಇದ್ದಾರೆ ಈಗ? 2 months ಆಯ್ತು ಸ್ವಾಮಿ. ಆಯ್ತು, 14/5 ಇನ್ನೊಂದು 10 ತಿಂಗಳು ಇನ್ನಷ್ಟೇ. ಕೈಂಡ್ಲಿ ಸೆಟಸೈಡ್ ದಿ ಸೆಂಟೆನ್ಸ್. ಸೆಟಸೈಡ್ ಹೆಂಗ್ರಿ ಮಾಡೋದು? ಅಲ್ಲ, ಇನ್ನು 2 months ಇದಾರೆ. ಅದರ್ವೈಸ್ ಅಲ್ಲ, ಸೆಂಟೆನ್ಸ್ ಸಸ್ಪೆಂಡ್ ಮಾಡಿದ್ರೆ ಅಟ್ಲೀಸ್ಟ್ ಅವ್ರು ಬಂದ್ರೆ ಅಟ್ಲೀಸ್ಟ್ ಏನೋ ಅಮೌಂಟ್ ಕೊಡ್ತಾರೆ ಸರ್. ಈಗ್ಲೇ ಹೇಳಿದ್ನಲ್ಲ ನಾನು, 3 ಲಕ್ಷ ಕೊಟ್ರೆ ಈಗ್ಲೇ ರಿಲೀಸ್. ಅವ್ರು ಒಳಗೆ ಹೇಳಿ, ಇನ್ನು 10 ತಿಂಗಳು ಒಳಗೆ ಮಗಳನ್ನ ಅವ್ರ ಬ್ರದರ್ನ ಕರೆಸಿದೀನಿ, ಬಟ್ ದೇ ಆರ್ ನಾಟ್ ಏಬಲ್ ಟು ಪೇ. ಏನ್ ಮಾಡ್ಬೇಕು ಹೇಳಿ? ಕೈಂಡ್ಲಿ ಕಂಡೋನ್ ಡಿಲೇ. ಐ ವಿಟ್ನೆಸಸ್ ಎವಿಡೆನ್ಸ್ ಇದೆಯಾ? ಹೌದು ಸರ್. ಡಿಲೇ ರೀಸನ್ ಏನ್ ಕೊಟ್ಟಿದ್ದೀರಿ? ಕನ್ವಿಕ್ಷನ್ ಆಗಿ ಕನ್ಫರ್ಮ್ ಆದ್ಮೇಲೆ ವೈ ಹಿ ಕೆಪ್ಟ್ ಕ್ವೈಟ್, ವೈ ಹ್ಯಾಸ್ ನಾಟ್ ಪೇಡ್. ಆನ್ 12/7/2024 ಗೆ ಕನ್ಫರ್ಮೇಶನ್ ಆಗುತ್ತೆ ಸರ್ ಅಪೀಲ್ ಅಲ್ಲಿ, ಬಟ್ ಅವ್ರಿಗೆ ಗೊತ್ತೇ ಆಗಲ್ಲ. 14/5/2024 ಅಂದ್ರೆ ಲಾಯರ್ ಇಟ್ಟಿರ್ಲಿಲ್ವಾ? ಅಲ್ಲ, ಲಾಯರ್ ಹತ್ರ ಹೋಗಿ ಇಸ್ ನಾಟ್, ಇವ್ರು ಹೋಗಿಲ್ಲ. ಪ್ಯಾರಲೈಸ್ ಅಟ್ಯಾಕ್ ಆಗಿತ್ತು ಅಂತ ಹೋಗಿಲ್ಲ ಸರ್. ಇವ್ರು ಹೋಗಿಲ್ಲ. ಏನ್ ಮಾಡ್ಬೇಕು ಹೇಳಿ? ಲಾಯರ್ ಹತ್ರ ಹೋಗ್ಬೇಕು, ಲಾಯರ್ ಇಂಟಿಮೇಟ್ ಮಾಡಲ್ಲ, ಏನ್ ಮಾಡ್ಬೇಕು ಹೇಳಿ? So because of that reason he could not go. He could not meet his counsel. Because of that reason my lord. ಅಪೀಲ್ ಮೆರಿಟ್ಸ್ ಮೇಲೆ ಡಿಸೈಡ್ ಆಗಿದೆ ತಾನೆ? ಹೌದು. ಮತ್ತೆ ಡಿಲೇಗೆ ಏನ್ ರೀಸನ್ ಏನ್ ಕೊಟ್ರಿ? ಅಲ್ಲ, ರೀಸನ್ ಏನಿಲ್ಲ ಸರ್. ಅವರು ಅಷ್ಟು ದಿನ ಇದು ಪೊಲೀಸರು ಬಂದು ಕನ್ವಿಕ್ಷನ್ ವಾರೆಂಟ್ ಬಂದು ಎಕ್ಸಿಕ್ಯೂಟ್ ಮಾಡಿದಾಗಲೇ ಗೊತ್ತಾಗಿರೋದು. ಗೊತ್ತಾಗಿದೆ, ಕೇಸ್ ಹತ್ರ ಹೋಗೇ ಇಲ್ಲ. ಕನ್ಫರ್ಮ್ ಅಂತ ಇಲ್ಲ ಇದೆ ನೋಡಿ. ಟೆಸ್ಟಿಮನಿ ಆಫ್ PW 1 and 3 who are the eyewitnesses and Krishna bus has overtaken car of PW1 and also bike of PW3, and these witnesses have stated that driver of the bus driving the bus in high speed, and the investigation officer has stated that CW18 has conducted the spot panchanama and also drawn the rough sketch. 3 ಜನ ಐ ವಿಟ್ನೆಸಸ್ ಇದ್ದಾರೆ.
ಓವರ್ಟೇಕ್ ಮಾಡಿ ಹೋಗಿ ಹೊಡೆದಿದ್ದಾನೆ, ಏನ್ ಮಾಡ್ಬೇಕು ಹೇಳಿ? ಈಸ್ ಕಮ್ ಔಟ್ ಸೈಡ್, ಡೆಫಿನೆಟ್ಲಿ ಅದು ಅಮೌಂಟ್ ಏನಿದೆ ಅದು ಮಾಡಿಸ್ಬೋದು ಸರ್. ಎಲ್ಲ ಮಾಡಂಗಿಲ್ಲ. ರೆಕಾರ್ಡ್ಸ್ ಇದೆಯಾ ಮೇಡಮ್ ಇದರಲ್ಲಿ? ರೆಕಾರ್ಡ್ಸ್ ಬಂದಿಲ್ಲ? ಇಲ್ಲ, ಫ್ರೆಶ್ ಮಾಡಿ. ರೆಕಾರ್ಡ್ಸ್ ಅಂದ್ರೆ ಡಿಲೇನೆ ಕಂಡೌನ್ ಮಾಡ್ಬೇಕಲ್ಲ, ಡಿಲೇ ಕಂಡೌನ್ ಮಾಡಕ್ ರೀಸನ್ಸ್ ಇಲ್ಲ, ಅದಕ್ಕೆ ಎಲ್ಲಿ ಮೇಡಮ್ ಇದ್ರಲ್ಲಿ ಟ್ಯಾಗ್ ಹಾಕೋದಿಲ್ವಲ್ಲ, ಬರೀ ಐಯದ್ ಮಾತ್ರ ಹಾಕಿದ್ದಾರೆ ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ಗೆ. ಇನ್ನೊಂದು ಐಯಲ್ಲಿ ಇದೆ ಅಯ್ಯೇ ಕಂಡೋನೇಷನ್ ಆಫ್ ಡಿಲೇ. ಇಲ್ಲಿದೆ ನೋಡಿ, ಇಮಿಟೇಷನ್. After the disposal of the said appeal, the counsel for the appellant in the appeal did not inform lawyer ಮೇಲೆ ಹೇಳ್ಬಿಟ್ರಿ, ನಿಮ್ ಕೆಲ್ಸ ಏನ್ ಮಾಡದ ನಿಮ್ಮ ಅವ್ರಿಗೆ ಗೊತ್ತು. According to on 14/20 when the respondent police came to execute the conviction warrant, I came to know about the same ಅಂತ ಅಷ್ಟೇ. ಹೌದು. ನೀವ್ ಯಾಕೆ ಎನ್ಕ್ವೈರಿ ಮಾಡ್ಲಿಲ್ಲ? ಕೇಸ್ ನಿಮ್ಮದ್ ತಾನೇ ಅದು, ನೀವ್ ಹೋಗಿ ಎನ್ಕ್ವೈರಿ ಮಾಡ್ಬೇಕು. 2 ವರ್ಷ ಸುಮ್ಮನೆ ಇದ್ಬಿಟ್ರೆ ಲ್ಯಾಕ್ ಆಫ್ ನಾಲೆಡ್ಜ್. ಲ್ಯಾಕ್ ಆಫ್ ನಾಲೆಡ್ಜ್ ಅದಂಗ್ ಲ್ಯಾಕ್ ಆಫ್ ನಾಲೆಡ್ಜ್ ಆಗುತ್ತೆ. ಕನ್ವಿಕ್ಷನ್ ಆಗಿ 1 ವರ್ಷ ಜೈಲು ಅಂತ ಆರ್ಡರ್ ಆದ್ಮೇಲೆ ಟ್ರಯಲ್ ಕೋರ್ಟ್ ಅಲ್ಲಿ no grounds thought. Had the petitioner counsel on I number 3 of 26 and this revision petition is filed with delay of 609 days and reason stated in the application that the counsel on record in appeal did not inform in time to the petitioner about the dismissal of the appeal and confirmation of the judgment passed by the learned trial judge. It is further stated memorandum of facts ಯಾರ್ದಿದು? ನಾನೇ ಹಾಕಿದ್ದೆ, ಅವ್ರು ಯಾರು ಬಂದಿಲ್ಲ ಸರ್. ವಾಟ್ ಎವರ್ and further ಇನ್ಸ್ಟ್ರಕ್ಷನ್ಸ್ ಏನೇನಿತ್ತು ಅದು counsel stated in the memorandum of facts that when the respondent police came to execute the conviction warrant, by that time the petitioner came to know that appellant court had dismissed the appeal and confirmed the judgment passed by the trial court. Thereafter the petitioner immediately took steps to obtain legal advice and filed the present petition. Having considered the reasoning assigned in the application to condone the delay, no proper reasons are assigned, and even an allegation is made against the advocate that advocate has not informed him about the dismissal of appeal and confirmation, and nothing is stated about the accused revision petitioner, what he made efforts to know the result of the appeal, and appeal was also disposed of, and in the criminal case number 1484 of 2015 he was convicted for the offence punishment section 304A with the sentence of 1 year. On 10th day of August 22, and appeal was filed in 22 itself, and appeal was disposed of 12th day of July 2024, and even after disposal of the appeal and confirmation of this conviction and sentence till 2026 he has not filed any criminal revision petition, and the reason assigned is also very bad and not satisfactory, and no reasons are made out to condone the delay, and hence IA 1 of 3 of 26 is dismissed since no sufficient reasons are assigned in the revision petition, and hence IA is dismissed, and consequently appeal is revision petition is dismissed. 22. ಹೇಳಿ ಸೆಟ್ಲ್ ಮಾಡ್ಕೊಂಡ್ರೆ ಏನು? ಇಲ್ಲ ಸೆಟ್ ಆಗಿಲ್ಲ. 174 days ಡಿಲೇ ಇದೆ. ನಿಮ್ದು ನೋ ಡಿಫೆನ್ಸ್ ಎವಿಡೆನ್ಸ್. ನಿಮ್ ಡಿಫೆನ್ಸ್ ಏನಂತಂದ್ರೆ ಬ್ಲಾಂಕ್ ಸ್ಟೇಟ್ ಪೇಪರ್ ತಗೊಂಡ್ರು ಅಂತ. ಹೌದಾ? ಪ್ಯಾರಾ 18 and 19 ಯಶೋಧ ಅನ್ನೋರಿಗೆ ಕೊಟ್ಟಿರುವಂತ ಚೆಕ್. ಹೌದು, ಇಶ್ಯೂಸ್ ಮಾಡಿದ್ದಾರೆ ಅಂತ. ಪ್ಯಾರಾ 18 and 19 ಹೋಗಿ. ಮತ್ತೆ ಇದರಲ್ಲಿ ಚೆಕ್ ಅಮೌಂಟ್ ಎಷ್ಟು? 7,50,000. ಬರೀ 5,000 ಜಾಸ್ತಿ ಕೊಟ್ಟವ್ರ? ಹೌದು ಸರ್. ಟ್ರಾನ್ಸಾಕ್ಷನ್ ಯಾವ ವರ್ಷದ್ದು? 2014. 2014 16 ನೀವ್ ಎನಾನ್ಸ್ಮೆಂಟ್ ಮೇಲೆ ಅಪೀಲ್ ಹಾಕ್ಲಿಲ್ವಾ? 2014 ಟ್ರಾನ್ಸಾಕ್ಷನ್ ವಿ ಹ್ಯಾವ್ ಆಸ್ಕ್ಡ್ ಫಾರ್ ಎನ್ಹಾನ್ಸ್ಮೆಂಟ್. ಅದೇ ರೀ, ನೀವು ಅಪೀಲ್ ಎನಾನ್ಸ್ಮೆಂಟ್ ಹಾಕ್ಲಿಲ್ವಾ ಅಂದೆ?
ನಾವು ಹಾಕಿದ್ವಿ ಸ್ವಾಮಿ. That has been dismissed saying that my lord, your lordship may kindly come to page number ಹಾ, ಅದರಲ್ಲಿ ಫಸ್ಟ್ ಮ್ಯಾಟರ್ ಅಲ್ಲಿ ನನಗೆ ಅಪೀಲ್ 49 ಮೇಲೆ ಕಾಪಿ ಸಿಕ್ಕಿಲ್ಲ ಫಸ್ಟ್ ಮ್ಯಾಟರ್ ಅಲ್ಲಿ ಅಪೀಲ್ ಮೆಮೊ ಕಾಪಿ ಸಿಕ್ಕಿಲ್ಲ. ಓನ್ಲಿ ಐಎ ಮೇಲೆ ನೋಟಿಸ್ ಆಗಿದೆ, ಐಎ ನೋಟಿಸ್ ಮಾತ್ರ ಬಂದಿದೆ. ಹಾ, ಅಪೀಲ್ ಮೆಮೊ ಇದು ಪಿಟಿಷನ್ ರಿವಿಷನ್ ಪಿಟಿಷನ್ ಕಾಪಿ ಬಂದಿಲ್ಲ ಸರ್. ಕಾಪಿ ದೇ ಹ್ಯಾವ್ ಟು ಫರ್ನಿಶ್ ದ ಕಾಪಿ. ಡಿಲೇ ಯಾರ್ದು ಅಪ್ಲಿಕೇಶನ್ ಇರೋದು? ಅವ್ರು ಹಾಕಿರೋದು. ನಿಮ್ದಾ? 174 ಡಿಲೇ days. ಸ್ವಾಮಿ. ನಿಮ್ ಡಿಲೇ ಫಾರ್ ಎನ್ಹಾನ್ಸ್ಮೆಂಟ್ ಗೆ ಹೌದು. ಹೌದಲ್ಲ? ಹಾ, ಅವ್ರಿಗೇನ್ ಕಾಪಿ ಕೊಟ್ಟಿಲ್ವಾ ನೀವು? ಬರೀ ಐಎ ಕಾಪಿ ಮಾತ್ರ ಕೊಟ್ಟಿದ್ದೀರಾ? We have served. Division Process petition. ಜೊತೆ ಕೊಟ್ಟಿದ್ದೀವಿ. ರಿವಿಷನ್ ಪಿಟಿಷನ್ ಜೊತೆ Also another set. ಮೇಡಮ್ ನೋಡಿ, ನೋಟಿಸ್ ಆನ್ ಐಎ ಆನ್ ಮೈನ್ ಅಥವಾ ಐಎ ಮಾತ್ರ ಆಗಿದೆಯಾ? ಐಎ ಮಾತ್ರ ಆಗಿದೆ ಸರ್. ಅರ್ಲಿಯರ್ ಫಸ್ಟ್ ಮ್ಯಾಟರ್ ಅಲ್ಲಿ 1346 ಅಲ್ಲಿ ಬರೀ ಅಷ್ಟೇ ಮಾಡವ್ರ. ಆಯ್ತು, ಓನ್ಲಿ IML ಮಾತ್ರ ನೋಟಿಸ್ ಆರ್ಡರ್ ಆಗಿದೆ. ಒಂದು ಕಾಪಿ ಕೊಟ್ಬಿಡಿ, ಪಿಟಿಷನ್ ಕಾಪಿ. ಮಧ್ಯಾಹ್ನ ಐ ವಿಲ್ ಟೇಕ್ ಅಪ್ ದಿಸ್ ಮ್ಯಾಟರ್ ಅಟ್ 2:30 ಬೋತ್.